ಈ ಭೂಮಿ ಮೇಲ್ಗಡೆ ಯಾರು ಮಾಲೀಕ ಅಂದರೆ ರೈತ ಒಬ್ಬನೇ ಮಾಲೀಕ, ಅವನೇ ಬಾಸ್. ಪ್ರತಿಯೊಬ್ಬ ರೈತರು ಅನುಸರಿಸ್ಬೇಕಾಗಿದೆ ಏನಪ್ಪ ಅಂದರೆ ಬೆಂಕಿ ಹಾಕ್ಬಾರ್ದು, ಕೀಟನಾಶಕ ಅಂತ ಬಳಸ್ಬಾರ್ದು. ಕೀಟನಾಶಕ ಅಂತಂದರೆ ಯಾವುದೂ ಬಳಸೋಕೆ ಹೋಗ್ಬಾರ್ದು, ರಸಗೊಬ್ಬರ ಬಳಸ್ಬಾರ್ದು, ಮತ್ತು ಹೊರಗಡೆಯಿಂದ ಯಾವುದು ತರಬಾರ್ದು. ಒಂದು ತಿಳ್ಕೊಳ್ಳಿ, ಇವಾಗ ಎಲ್ಲ ಸರ್ಕಾರಿ ನೌಕರು ಎಷ್ಟು ಜನ ಇದ್ದೀರೋ ಇದೆಲ್ಲ ನಿಮ್ಮ ತಲೆಗೆ ಈ ಉದ್ಯೋಗ ಎಂಡು. ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರಿ ಇರಲ್ಲ, ಎಲ್ಲ ಖಾಸಗೀಕರಣ ಆಗೋಗಿದೆ. ಇದೇನೋ ಇದು ಕೊನೆಯ ತಲೆಮಾರು ಅಂತ ಹೇಳ್ತೀವಲ್ಲ, ನಿಮ್ಮದು ಇದೆಲ್ಲ ಈಗ ಉದ್ಯೋಗ ಯಾರ್ಯಾರು ಪಡ್ಕೊಂಡಿದ್ದೀವಿ ನಿಮ್ಮದೆಲ್ಲ ಕೊನೆಯ ತಲೆಮಾರು. ನಿನ್ನ ಯೋಜನೆಗಳನ್ನು, ನಿನ್ನ ಪ್ಲ್ಯಾನ್ಗಳನ್ನು ನೀನು ಜನರಿಗೆ ಹೇಳಿದಾಗ ಅವರು ಅದನ್ನು ಕೇಳಿಸ್ಕೊಂಡು ನಿನ್ನನ್ನು ಹುಚ್ಚ ಅನ್ಬೇಕು, ಇವನಿಗೆ ಹುಚ್ಚು ಹಿಡಿದಿದೆ ಅಂತ. ಅದೆಲ್ಲ ಯಶಸ್ವಿ ಆದಮೇಲೆ ಆಟೋಮೆಟಿಕ್ ಅವರು ಹುಚ್ಚರಾಗ್ಬಿಡ್ತಾರೆ. ನೀನು ಚಿಂತೆ ಮಾಡಬೇಡ. ಹೇಳಿದ್ದು ಸಾವಿರಾರು ವರ್ಷಗಳಿಂದ, 800 ವರ್ಷಗಳಿಂದ ಬಸವಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಏನು ಕಾಯಕವೇ ಕೈಲಾಸ ಅಂತ. ಅದು ಎಂಥ ವ್ಯಕ್ತಿನೇ ಆಗಲಿ, ಅವನು ಎಂಥ ದೊಡ್ಡ ಪೋಸ್ಟಲ್ಲಿ ಇರಲಿ, ಅವನು ಕೆಲಸ ಮಾಡಲೇಬೇಕು. ಕಾಯಕವೇ ಕೈಲಾಸ. ತಮ್ಮಯ್ಯ ಇಲ್ಲಿ ಚೌಡಿಕಟ್ಟೆ ಅಂತ ಹೇಳೋ ವಿಲೇಜಲ್ಲಿ, ಹುಣಸೂರು ತಾಲೂಕಲ್ಲಿ ಇದ್ದೀವಿ. ನಿಜವಾದ ಒಬ್ಬ ಕೃಷಿಕನ ಲಕ್ಷಣಗಳೇನಪ್ಪ ಅಂದರೆ, ಅವನ ಜಮೀನಲ್ಲಿ ಎಷ್ಟೇ ಕಸ ಕಡ್ಡಿದ್ರೂ ಅವನು ಅದಕ್ಕೆ ಬೆಂಕಿಯನ್ನು ಹಾಕ್ಬೋದು. ಬೆಂಕಿ ಒಂದು ಸಲ ನೀವು ಜಮೀನಿಗೆ ಬೆಂಕಿ ಹಾಕಿದ್ರೆ ಅಲ್ಲಿರುವಂಥ ಜೀವ ವೈವಿಧ್ಯಮಯ 500 ವರ್ಷ ಹಿಂದಕ್ಕೆ ಹೋಗ್ತದೆ ಅಂತ. ಅದೇ ಕಾಡಲ್ಲಿ ಬೆಂಕಿ ಬೀಳೋದಕ್ಕೂ ತೋಟದಲ್ಲಿ ಬೆಂಕಿ ಬೀಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಕಾಡಲ್ಲಿ ಬೆಂಕಿ ಬೀಳಲೇಬೇಕು, ಯಾಕೆಂದರೆ ಕಾಡಲ್ಲಿ ಬೆಂಕಿ ಬೀಳೋದ್ರಿಂದ ಅನೇಕ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಬೀಜಗಳು ಮತ್ತು ಹುಲ್ಲಿನ ಬೀಜಗಳು, ಅದರ ಮೇಲಿರೋ ಪದರ ಸುಡಬೇಕದು. ಕೆಲವು ಹುಲ್ಲುಗಳು ಮೇಲೆ ಬೆಂಕಿ ಬಿದ್ದಾಗಲೇ ಅದರ ಬೀಜದ ಮೇಲಿರೋ ಪದರ ಸುಟ್ಟು ಉಳಿದಿದ್ದಲ್ಲಿ ಅದು ಹುಟ್ಟೋದು. ಒಂದು ಸಮಯ ಅಲ್ಲಿ ಬೆಂಕಿ ಬೀಳಲಿಲ್ಲ ಅಂದರೆ ಅಲ್ಲಿ ಆ ಹುಲ್ಲು ಹುಟ್ಟಲ್ಲ. ಅದೇ ಅರಣ್ಯದಲ್ಲೇ ಬೇರೆ, ನಮ್ಮ ತೋಟಗಳಲ್ಲಿ ಬೇರೆ. ಪ್ರತಿಯೊಬ್ಬ ರೈತರು ಅನುಸರಿಸ್ಬೇಕಾಗಿದೆ ಏನಪ್ಪ ಅಂದರೆ ಬೆಂಕಿ ಹಾಕ್ಬಾರ್ದು, ಕೀಟನಾಶಕ ಅಂತ ಬಳಸ್ಬಾರ್ದು. ಕೀಟನಾಶಕ ಅಂತಂದರೆ ಯಾವುದೂ ಬಳಸೋಕೆ ಹೋಗ್ಬಾರ್ದು, ರಸಗೊಬ್ಬರ ಬಳಸ್ಬಾರ್ದು, ಮತ್ತು ಹೊರಗಡೆಯಿಂದ ಯಾವುದು ತರಬಾರ್ದು. ಅದು ಯಾರೇ ಹೇಳಲಿ, ವಿಜ್ಞಾನ ಹೇಳಲಿ, ಸ್ವಾಮಿ ಇದು ನಾವೆಲ್ಲ ಈಗ ಆರ್ಗಾನಿಕ್ ಆಗೇ ಮಾಡ್ತಾಯಿದ್ದೀವಿ, ಈಗೇನಾಗಿದೆ ಅಂತ ಹೇಳಿದ್ರೆ ಆರ್ಗಾನಿಕ್ ಅನ್ನೋ ಒಂದು ಹೆಸರು ಬರೀ ಬೋರ್ಡಲ್ಲಿ ಮಾತ್ರ ಉಳ್ಕೊಂಡಿದೆ. ಈ ಸಾವಯವ, ನೈಸರ್ಗಿಕ, ಆರ್ಗಾನಿಕ್ ಅಂತೇಳಿ ಯಾವುದೇ ಒಂದು ತರಕಾರಿ ಆಗಲಿ, ಯಾವುದೇ ಒಂದು ವಸ್ತು ಮಾರಾಟಕ್ಕೆ ಬಂದರೆ ಅದು ಬೋರ್ಡಲ್ಲಿ ನೇಮ್ ಇದೆ ವಿನಃ ಆ ವಸ್ತುಗಳ ಮೇಲೆ ಆರ್ಗಾನಿಕ್ ಇಲ್ಲ, ಪರ್ಸೆಂಟೇಜ್ ಭಾಳ ಕಡಿಮೆ. ನಮ್ಮ ಡ್ಯಾಡಿ ನಮ್ಗೆ ಏನು ಹೇಳ್ಕೊಟ್ಟಿದ್ದಂದರೆ, ನೀನು ಏನಾದರೂ ಕೆಲಸ ಮಾಡುವಾಗ, ಯೋಚನೆ ಮಾಡುವಾಗ ದುಡ್ಡು ಮಾಡಬೇಕು ಅಂತ ಹೋದರೆ ನೀನು ದುಡ್ಡೇ ಮಾಡ್ಕೊಂಡು ಹೋಗ್ಬೋದು, ತುಂಬ ದುಡ್ಡು ಬರ್ತದೆ ನಿನಗೆ, ದುಡ್ಡು ಮಾಡ್ಬೋದು ನೀನು. ಇಲ್ಲ ನನಗೆ ಬರೀ ಹೆಸರು ಬರಬೇಕು, ನಾನು ಯಾವಾಗಲೂ ಖ್ಯಾತಿ ಆಗಬೇಕು ಅಂತಂದರೆ ನಿನಗೆ ಫುಲ್ ಖ್ಯಾತಿ ಬರ್ತದೆ, ಫುಲ್ ಹೆಸರುವಾಸಿ ಆಗ್ತೀಯ. ಇದು ಎರಡನ್ನು ಬಿಟ್ಬಿಟ್ಟು ನೀನು ನಾನು ದುಡಿಬೇಕು ಅಂತ ಶುರು ಮಾಡು, ದುಡಿಯೋದಕ್ಕೆ ಶುರು ಮಾಡು. ನೀನು ದುಡಿಯೋಕ್ಕೆ ಶುರು ಮಾಡೋದ್ರಿಂದ ಮೊದಲು ನಿನ್ನ ಆರೋಗ್ಯ ಸುಧಾರಣೆ ಆಗ್ತದೆ, ದುಡ್ಡು ಬರ್ತದೆ, ಹೆಸರು ಬರ್ತದೆ. ಅದಕ್ಕೆ ನಾವು ಮಾಡಬೇಕಾಗಿದ್ದೇನು, ದುಡಿಬೇಕು. ಇದು ನಮ್ಮ ಡ್ಯಾಡಿ ನಮ್ಗೆ ಇತ್ತೀಚೆಗೆ ಹೇಳಿದ್ದು. ಸಾವಿರಾರು ವರ್ಷಗಳಿಂದ, 800 ವರ್ಷಗಳಿಂದ ಬಸವಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಏನು ಕಾಯಕವೇ ಕೈಲಾಸ ಅಂತ. ಅದು ಎಂಥ ವ್ಯಕ್ತಿನೇ ಆಗಲಿ, ಅವನು ಎಂಥ ದೊಡ್ಡ ಪೋಸ್ಟಲ್ಲಿ ಇರಲಿ, ಅವನು ಕೆಲಸ ಮಾಡಲೇಬೇಕು. ಕಾಯಕವೇ ಕೈಲಾಸ. ಕಾಯಕ ಅಂತ ಹೇಳಿದ್ರೆ ನಮ್ಮ ಕೈಲಿ ಏನಾಗ್ತದೆ ಅದು ಕೆಲಸ. ಗುದ್ಲಿ ತಗೊಂಡು ಕೆಲಸ ಮಾಡೋದು ನಮ್ಮ ಕಾಯಕ. ಒಬ್ಬ ಆಫೀಸಲ್ಲಿ ಕೂತ್ಕೊಂಡು ತನ್ನ ಕಚೇರಿಯಲ್ಲಿ ಮಾಡೋದು ಅದು ಅವನ ಕಾಯಕ. ಮತ್ತು ಅವನ ಮುಂದ್ಗಡೆ ಬಂದವ್ರನ್ನ ಅವನು ದೇವ್ರ ಥರ ನೋಡಬೇಕು. ಯಾವುದೇ ಒಬ್ಬ ಅಧಿಕಾರಿ ಆಗಲಿ ತನ್ನ ಮುಂದೆ ಬಂದವ್ರನ್ನ ದೇವ್ರ ಥರ ನೋಡಬೇಕು. ಒಬ್ಬ ರೈತ ಹೋಗ್ತಾನೆ ಅಂತ ಹೇಳಿದ್ರೆ ಅವನು ಅನ್ನದಾತ, ಅವನು ಮುಂದೆ ಬಂದಿದ್ದಾನೆ ಅಂದರೆ ಅವ್ರು ಕೆಲಸ ಮಾಡಿಕೊಡೋಕ್ಕೆ ನನಗೆ ಸಂಬಳ ಕೊಡ್ತಾ ಇರೋದು. ಅವ್ರು IAS ಆಗಲಿ, IPS ಆಗಲಿ, 3 ಸ್ಟಾರ್ ಹಾಕ್ಕೊಂಡಿರಲಿ, ಅವ್ರು ಎಷ್ಟೇ ದೊಡ್ಡ ಪೋಸ್ಟಲ್ಲಿ ಇರಲಿ, ಅವರೆಲ್ಲರೂ ಸೇವಕರೇ, ಕಾರ್ಮಿಕರೇ ಅವರು. ಆದರೆ ಈ ಭೂಮಿ ಮೇಲ್ಗಡೆ ಯಾರು ಮಾಲೀಕ ಅಂದರೆ ರೈತ ಒಬ್ಬನೇ ಮಾಲೀಕ, ಅವನೇ ಬಾಸ್. ರೈತನೇ ಬಾಸ್. ಇಲ್ಲಿ ಅವನು ಯಾರಿಗೂ ನೋಡಿ, ಅವನೇನು ಮಾಡ್ತಾನೆ, ಪ್ರಾಣಿ ಪಕ್ಷಿಗಳಿಗೂ ಊಟ ಕೊಡ್ತಾನೆ, ಜನರಿಗೂ ಊಟ ಕೊಡ್ತಾನೆ. ಮತ್ತು ಇವತ್ತೆಲ್ಲ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ರೈತರು ಸಾಲ ತಗೊಳ್ತಾರೆ. ಯಾರಿಗಾಗಿ ಸಾಲ ತಗೊಳ್ತಾರೆ? ಯಾರಿಗಾಗಿ ಅವ್ನು ಕರೆಂಟ್ ತಗೊಳ್ತಾನೆ? ಯಾರಿಗೆ ರಾತ್ರಿ ಹೋಗಿ ನೀರು ಬಿಡ್ತಾನೆ? ಜನರಿಗೆ ಅನ್ನ ಹಾಕೋಕ್ಕೆ. ನೋಡಿ, ಅವನು ನಿಸ್ವಾರ್ಥ ಸೇವೆ ಮಾಡ್ತಾನೆ. ಈಗ ಬ್ಯಾಂಕಲ್ಲಿ ಹೋಗಿ ತನ್ನ ಜಮೀನನ್ನು ಅಡ ಇಟ್ಬಿಟ್ಟು ಸಾಲ ಮಾಡ್ತಾನೆ. ಆ ಸಾಲ ಮಾಡಿದ ತಂದು ಏನು ಮಾಡ್ತಾನೆ, ಅಕ್ಕಿ ಬೆಳಿತಾನೆ, ಭತ್ತ ಬೆಳಿತಾನೆ, ರಾಗಿ ಬೆಳಿತಾನೆ. ಅದನ್ನೆಲ್ಲ ಅವನೇ ತಿನ್ನಲ್ಲ. ನಿಮ್ಮೆಲ್ಲರ ಹೊಟ್ಟೆ ತುಂಬಿಸೋಕ್ಕಾಗಿ ಅವನು ಸಾಲ ಸೂಲ ಮಾಡ್ತಾ ಇರೋದು. ನಿಮ್ಮ ಸೇವೆಗೆ ಅವನು ನಿರಂತರ ನಿಂತಾನೆ. ಅಂಥವ್ರನ್ನ ನಮ್ಮ ಅಧಿಕಾರಿಗಳು ಕಚೇರಿಗೆ ಬಂದಾಗ, ನೀವು ಎಷ್ಟೇ ದೊಡ್ಡ ಪೋಸ್ಟಲ್ಲಿರಲಿ, ಎದ್ದು ನಿಂತು ಅವ್ರಿಗೆ ಗೌರವಿಸಿ ಅಂತ ಹೇಳ್ತಾ ಇಲ್ಲ. ಅವ್ರ ಕೆಲಸ ಏನಿದೆ
ಅದನ್ನ ಮಾಡಿಕೊಟ್ಬಿಡಿ ಸಾಕು. ಪಾಣಿ ತಗೊಳಕ್ಕೆ ಇವತ್ತು ನಾವು ಎಷ್ಟು ತಿಂಗಳು ಅಲಿಬೇಕು. ನಮ್ಮದೊಂದು ಹೆಸರು ಆಸ್ತಿ ರಿಜಿಸ್ಟರ್ ಆಗಿದೆ ಅಂದರೆ ಅದು ನಮ್ಮ ಹೆಸ್ರಿಗೆ ಪಾಣಿ ಚೇಂಜ್ ಆಗಬೇಕಿದೆ, ಪುನಃ ಅದೇ ದಾಖಲೆ ಕೇಳ್ತಾನೆ ಅವನು. ಅದು ದಾಖಲೆ ಕೇಳಿ ಅದೆಲ್ಲ ಅದಿಲ್ಲ ಅದಿಲ್ಲ ಅಂತೇಳಿ ನಮ್ಮನ್ನು ಏನು ಮಾಡ್ತಾನೆ ಅಂದರೆ ನಾವು ಹಣ ಕೊಡಬೇಕು ಆ ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾನೆ. ನಾನು ತುಂಬ ಅಧಿಕಾರಿಗಳಲ್ಲಿ ಸಭೆಯಲ್ಲೂ ನೇರವಾಗಿ ಹೇಳಿದ್ದೀನಿ. ಯಾಕೆಂದರೆ ನನ್ನನ್ನು ಸಾಧಾರಣ ಯಾರು ಕೂಡ ಒಂದು ಸಲ ಮೀಟಿಂಗ್ ಕರೆದ್ರೆ ಅವ್ರ ಕಚೇರಿ ಕರೆದ್ರೆ 2ನೇ ಸಲ ಕರೆಯಲ್ಲ. ಯಾಕೆಂದರೆ ನಾನು ಅವ್ರ ಲೋಪದೋಷಗಳನ್ನೇ ಹೇಳ್ಬಿಟ್ಟು ಬರ್ತೀನಲ್ವ, ಅದರಿಂದ ಅವ್ರು ಯಾರು ನನ್ನ ಅಷ್ಟು 2ನೇ ಸಲ ಕರೆದ ಅಂದರೆ ಅವ್ನು ಸ್ವಲ್ಪ ಗಟ್ಟಿ ಇದ್ದಾನೆ ಅಂತ. ಇಲ್ಲದ್ರೆ ಅವ್ನು ಸಮಾನ ಮನಸ್ಥಿತಿ ಇದೆ ಅಂದರೆ ಅವನೊಂದು ಸಲ ಕರ್ತಾನೆ. ಅವ್ನಿಗೆ ಹಾಗೆ ಯಾವುದೋ ಒಂದು ಕೃಷಿ ಮೇಳದಲ್ಲಿ ಹೋದಾಗ ಕೃಷಿದೊಂದು ಕಾರ್ಯಕ್ರಮ ನಡೀತಾಯಿತ್ತು. ಆ ಕಾರ್ಯಕ್ರಮವನ್ನು ಅವರು 15 ದಿನದಿಂದ ಆಯೋಜನೆ ಮಾಡಿ ಅಲ್ಲಿ ಒಂದು 100 ಅಧಿಕಾರಿಗಳು ಮಾತಾಡಿದರು. ಆಮೇಲೆ ಯಾರಾದರೂ ರೈತರ ಪರ ಯಾರಾದರೂ ಮಾತಾಡೋರು ಇದ್ದಾರೆ ಅಂದಾಗ ಒಂದು 2 ಜನ ರೈತರು ಹೋಗಿ ಮಾತಾಡಿದ್ರು. ಆಮೇಲೆ ನನಗೆ ಯಾರೋ 4 ಜನ ಇಲ್ಲ ನೀವು ಮಾತಾಡಿ ಅಂದರು. ನಾನು ಅಲ್ಲಿ 3 ನಿಮಿಷ ಮಾತಾಡಿ ಅವ್ರದ್ದು 10 ಕಾರ್ಯಕ್ರಮ ಉಲ್ಟಾ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ ಅದು. ಯಾಕೆಂತೇಳಿದ್ರೆ ಈ ಕೆಲವೊಮ್ಮೆ ಈ ಸತ್ಯಗಳು ಅದು ಬರ್ತವ ಮೇಲೆ. ಆಗ ಅಲ್ಲಿ 100 ಅಧಿಕಾರಿಗಳಲ್ಲಿ ಎಲ್ಲರಿಗೂ ಬೇಜಾರಾಗೋಯ್ತು. ಅದರೊಂದು 10 ಅಧಿಕಾರಿಗಳು ನನಗೆ ಬಂದು ಹೌದು ಸರ್ ನೀವು ಹೇಳಿದ್ದು ಸರಿ ಇದೆ, ನಮ್ಮಲ್ಲಿ ಹಂಗೆ ನಡೀತಾ ಇರೋದು ಅಂತ ಹೇಳಿದ್ರು. ಅವರು ಸಾಕಲ್ವಾ? ಈಗಲೂ 10 ಜನ ನನ್ನ ಸಂಪರ್ಕದಲ್ಲಿದ್ದಾರೆ, ಬದಲಾವಣೆ ಬಯಸೋರು. ಅವರು ಈಗಲೂ ಇದ್ದಾರೆ. ಹೌದು ಸರ್ ನಾವೆಲ್ಲ ಮಾಡಿದ್ದೀವಿ, ಏನು ತಪ್ಪು ಮಾಡಿದ್ದೀವಿ, ಮನೆಗೆ ಹೋಗಿದ್ದೀವಿ, ಟಿ ವಿಲಿ ರೇಡಿಯೋದಲ್ಲಿ ಯೂರಿಯಾ ಬಳಸಿ, ಸುಫಲ ಬಳಸಿ, 18 ಬಳಸಿ, ನಿನ್ನ ಶ್ರೀಮಂತಿಗೆ ಕಾರಣ ಏನು, ನನ್ನ ವಿಜಯ 17 ಹಾಕಿದೆ, ನಾನು ಯೂರಿಯಾ ಹಾಕಿದೆ, ಸುಫಲ ಹಾಕಿದೆ ಅಂತೇಳಿ ನಾವೆಲ್ಲ ಪ್ರಚಾರ ಮಾಡಿದ್ದೀವಿ. ಪ್ರಚಾರ ಮಾಡಿದ ದೋಷದ ಪರಿಣಾಮ ಏನಾಗಿದೆ ಇವತ್ತು? ಜನ ಶುಗರು, ಲಿವರು ಡ್ಯಾಮೇಜ್ ಆಗಿ ಶುಗರ್ ಪೇಷಂಟಲ್ಲಿ ನಾವು ಭಾರತ ದೇಶದವ್ರು ನಂಬರ್ 1ನೇ ಸ್ಥಾನದಲ್ಲಿದ್ದೀವಿ. ಇವತ್ತು ಯೋಗ ಡೇ, ಭಾಳ ಒಂದು ಒಳ್ಳೆಯ ದಿನ ಬಂದಿದೆ. ನೀವು ಯೋಗ ಡೇಲಿ ಇಡೀ ವಿಶ್ವಕ್ಕೆ ಆರೋಗ್ಯವನ್ನು ಕೊಟ್ಟಿದ್ದು ನಮ್ಮ ಭಾರತ ಯೋಗದ ಮೂಲಕ. ಅದೇ ಭಾರತದಲ್ಲಿ ಇವತ್ತು ಶುಗರ್ ಪೇಷಂಟಲ್ಲಿ ನಾವು ನಂಬರ್ 1 ಇದ್ದೀವಿ ಅಂದರೆ ಇನ್ನು ಏನು ಹೇಳೋದು? ಹಾರ್ಟ್ ಸಮಸ್ಯೆಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನದಲ್ಲಿ ಚೀನಾ ಇದೆ, 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಆಮೇಲೆ ಒಬ್ಬೊಬ್ಬರಿಗೆ 1-2 ಡಿಸೀಸ್ ಅಲ್ಲ, 7-8 ಥರದ ಡಿಸೀಸ್ ಇದೆ. ಮತ್ತು ಕೆಲವರೆಲ್ಲ ನಿರಂತರ ಮಾತ್ರೆ ತಗೊಳ್ತಾ ಇದ್ದಾರೆ. ಮಾತ್ರೆನ ಮಾರಿ ನಮ್ಮ GDP ಜಾಸ್ತಿ ಆಯಿತು ಅಂತ ಹೆಮ್ಮೆ ಪಡೋರಿಗೆ ನಾವೇನು ಹೇಳೋಕ್ಕಾಗ್ತದೆ? ಆಮೇಲೆ ಈಗ ನಿಮ್ಮ ಕ್ಯಾರ್ ನಗರ ಮೈಸೂರಿನಲ್ಲಿರೋ ಜಯದೇವ ಕ್ಯಾರ್ ನಗರಕ್ಕೆ ಬಂದರೆ ನಿಮ್ಮವರೆಲ್ಲ ಪಟಾಕಿ ಹಾರಿಸ್ತಾರೆ. ಹುಣಸೂರವರು ಅಪೋಲೋ ಆಸ್ಪತ್ರೆಯಲ್ಲಿ ಬಂತು ಹೊಸ ಬ್ರ್ಯಾಂಚ್ ಆಯಿತು ಅಂತ ಪಟಾಕಿ ಹಾರಿಸ್ತಾರೆ. ನಾನು ಹೇಳ್ತೀನಿ ಆ ಬೆಂಗಳೂರಿನಲ್ಲಿರೋದು ಮುಚ್ಚಿ ಹೋಗಬೇಕು ಅಂತ ವೆಲ್ಕಮ್ ಮಾಡ್ತೀರಾ ಅಂತ ಹೇಳಿದ್ರೆ ಆಸ್ಪತ್ರೆಗಳನ್ನ. ಎಂಥ ದುರಂತ ಇದು! ಯಾರೋ ಹೊಸ ಲೇಔಟ್ ಮಾಡಿದಾಗ ನೋಡಿ ಅವ್ನ ಮ್ಯಾಪಲ್ಲಿ ಈ 4-5 ವರ್ಡ್ ಇರ್ತವೆ. ಒಂದು ಏನಂದರೆ ಏರ್ಪೋರ್ಟಿಂದ ಇಷ್ಟು ದೂರ, 2ನೇ ಪಾಯಿಂಟ್ ಅದು. ಆಮೇಲೆ ಸ್ಕೂಲಿಂದ ಇಷ್ಟು ದೂರ, ಇದು 2ನೇ ಪಾಯಿಂಟು. ಆಮೇಲೆ ಇಂಥ ರೈಲ್ವೆ ಸ್ಟೇಷನಿಂದ ಇಷ್ಟು ದೂರ ಅಂತ ಒಂದು ಪಾಯಿಂಟ್ ಆಗ್ತದೆ. 1ನೇ ಪಾಯಿಂಟೇ ಹಾಸ್ಪಿಟ್ಲಿಂದ ಎಷ್ಟು ದೂರದಲ್ಲಿದ್ದೀರಿ, ಹತ್ತಿರದಲ್ಲಿದ್ದೀರಿ ಅಂತ. ಹಾಸ್ಪಿಟ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ. ಅಪೋಲೋ ಜಯದೇವ ಇದರಿಂದ ಹಾಕ್ಬಿಟ್ಟು ಇಷ್ಟು ಹತ್ತಿರದಲ್ಲಿದ್ದೀವಿ. ನಾವು ಆಸ್ಪತ್ರೆಯಿಂದ ಆದಷ್ಟು ದೂರ ಇರಬೇಕು. ಎಷ್ಟು ದೂರ ಇರ್ತೀರೋ ಅಷ್ಟು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಬೋದು. ಹಾಗೆ ದುಡಿಮೆ, ಕಾಯಕ ಅನ್ನೋದು ಇದೆಯಲ್ಲ, ಆ ಕಾಯಕ ಅನ್ನೋದು ನಮಗೆಲ್ಲರಿಗೂ ಅದು ಒಂದು ದೊಡ್ಡ ಹಕ್ಕು, ದೊಡ್ಡ ಕೆಲಸ. ನಾವೆಲ್ಲರೂ ಇವತ್ತು ಅದನ್ನು ಸರಿಯಾಗಿ ಮನದಟ್ಟು ಇಟ್ಕೊಂಡು ಮಾಡದೇ ಇದ್ದರೆ ಒಂದು ತಿಳ್ಕೊಳ್ಳಿ, ಇವಾಗ ಎಲ್ಲ ಸರ್ಕಾರಿ ನೌಕರು ಎಷ್ಟು ಜನ ಇದ್ದೀರೋ ಇದೆಲ್ಲ ನಿಮ್ಮ ತಲೆಗೆ ಈ ಉದ್ಯೋಗ ಎಂಡು. ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರಿ ಇರಲ್ಲ, ಎಲ್ಲ ಖಾಸಗೀಕರಣ ಆಗೋಗಿದೆ. ಇದೇನೋ ಇದು ಕೊನೆಯ ತಲೆಮಾರು ಅಂತ ಹೇಳ್ತೀವಲ್ಲ, ನಿಮ್ಮದು ಇದೆಲ್ಲ ಈಗ ಉದ್ಯೋಗ ಯಾರ್ಯಾರು ಪಡ್ಕೊಂಡಿದ್ದೀವಿ ನಿಮ್ಮದೆಲ್ಲ ಕೊನೆಯ ತಲೆಮಾರು, ಕೊನೆಯ ಹಂತ. ಅದರಿಂದ ದಯಮಾಡಿ ಎಷ್ಟು ದಿನ ಅಲ್ಲಿ ಸೇವೆ ಮಾಡ್ತೀರೋ ಅಷ್ಟು ದಿನವೂ ನೀವು ಯಾರನ್ನ ಮೆಚ್ಚಿಸೋದು ಬೇಡ. ನಿಮ್ಮ ಒಳಗಡೆ ನಿಮ್ಮ ಹೃದಯಕ್ಕೆ ಅಥವಾ ಮೇಲ್ಗಡೆ ನೋಡುವಂಥ ಭಗವಂತನಿಗೆ ಮೆಚ್ಚೋ ಥರ ಸ್ವಲ್ಪ ಆದರೂ ಮಾಡಿ. ಇಲ್ಲದಿದ್ದರೆ ನಾಳೆ ಜನ ನಿಮ್ಮನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ರಿಟೈರ್ಡ್ ಆಗಿರೋ ಇಂಥವ್ರು ಅಧಿಕಾರಿ ಅಂದರೆ ನಿಮಗೆ ಶಾಪ ಹಾಕಿ ಹಾಕ್ತಾರೆ. ಇವನು ಏನು ಮಾಡಲಿಲ್ಲ. ಮತ್ತು ನಮ್ಮನ್ನು ಪೂರ್ವಿಕರು, ಮುಂದಿನ ನಮ್ಮ ಪೀಳಿಗೆ ನಮ್ಮನ್ನು ಪ್ರಶ್ನೆ ಮಾಡುತ್ತೆ, ಇದು ನೀನು ರೈಲ್ವೆನ ಖಾಸಗೀಕರಣ ಮಾಡುವಾಗ ಏನು ಮಾಡ್ತಾ ಇದ್ದೆ, ನೀನು ಯಾಕೆ ವಿರೋಧ ಮಾಡಲಿಲ್ಲ? ಈಗ ಕರೆಂಟನ್ನ ನೀವು ಖಾಸಗೀಕರಣ ಮಾಡ್ತಾ ಇದ್ದಾರೆ, ನೀನು ಸುಮ್ಮನೆ ಇದ್ದೆ, ವಿರೋಧ ಮಾಡಲಿಲ್ಲ? ಆಗ ಹೇಳ್ಬೋದು, ನೋಡಪ್ಪ ನಾನು ವಿರೋಧ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ದಾಖಲೆ ಕೊಡ್ಬೇಕು ನೀವು. ಹಾಗೆ ಈ ಕರೆಂಟ್ ಆಗಲಿ, ನಮ್ಮ ಇನ್ನೊಂದು ರೈಲ್ವೆ ಆಗಲಿ, ಅಥವಾ ಏನೇ ಒಂದೆಲ್ಲ BSNL ಮಾರಾಟ ಆಗೋಯ್ತು. ಆಮೇಲೆ ಎಲ್ಲ ಸರ್ಕಾರಿ ಸ್ವಾಮ್ಯಗಳೆಲ್ಲ ಮಾರಾಟ ಆಗೋಯ್ತು. ಅದರಲ್ಲೂ ಶಿಕ್ಷಣ ಇವತ್ತು ಏನಾಗಿದೆ ಅಂದರೆ, ಇನ್ನು ಮುಂದೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ಭಾಳ ದುಬಾರಿ ಆಗೋಗಿದೆ. ಇನ್ನು ಮುಂದೆ ದುಡ್ಡು ಕೊಟ್ಟರು ಸೌಲಭ್ಯಗಳು ಸಿಕ್ಕಲ್ಲ. ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕಾಗ್ತಂದ್ರೆ ನೋಡಿ, ಇವತ್ತೊಂದು ಡಯಾಲಿಸಿಸ್ ಅನ್ನೋದು ಒಂದು ಡಿಸೀಸ್ ಮನುಷ್ಯನಿಗೆ ಬಂದುಬಿಟ್ರೆ ಅವನು ಸಾಯೋದು ಇಲ್ಲ, ವಾಸಿನೂ ಆಗಲ್ಲ.
ಒಂದು ವಾರದಲ್ಲಿ 2 ಸಲ 3 ಸಲ ಡಯಾಲಿಸಿಸ್ ಮಾಡಿ. ಯಾರು ಶ್ರೀಮಂತರು ಅವ್ರು ಯಾರೋ ರಾಜಕಾರಣಿಗಳಿದ್ರೆ ಅವ್ರಿಗೆ ಪೆನ್ಷನ್ ಬರ್ತದೆ, ಅವರಿಗೆ ಮೆಡಿಕಲ್ ಕಾರ್ಡ್ ಇದೆ, ಅವರಿಗೆಲ್ಲ ಸೌಕರ್ಯದ ಸೌಲಭ್ಯಗಳಿದೆ, ಅವ್ರು ದೊಡ್ಡ ದೊಡ್ಡ ಶ್ರೀಮಂತರ ಆಸ್ಪತ್ರೆಗೆ ಹೋಗಿ ಮಾಡ್ಬೋದು. ಸಾಮಾನ್ಯ ಒಬ್ಬ ರೈತನಿಗೆ ಬಂದರೆ ಏನಾಗ್ಬೋದು, ಸಾಮಾನ್ಯ ಒಬ್ಬ ಬಡವನಿಗೆ ಬಂದರೆ ಏನಾಗ್ಬೋದು. ಅದಕ್ಕೆ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸರ್ಕಾರ ಯಾನೇ ಉಚಿತ ಕೊಡದೇ ಇದ್ರೂ ಪರವಾಗಿಲ್ಲ, ಬೇಕಾದ್ರೆ ಎಲ್ಲ ಕೊಟ್ಕೊಳ್ಳಿ. ಶಿಕ್ಷಣ ಮತ್ತು ಆರೋಗ್ಯ ಇದೆರಡನ್ನೂ ಉಚಿತವಾಗಿ ಕೊಟ್ಟರು ಸಾಕು. ಶಿಕ್ಷಣ ಆರೋಗ್ಯ ಎರಡನ್ನೂ ಉಚಿತವಾಗಿ ಕೊಟ್ಟರೆ ನಮ್ಮ ದೇಶದಲ್ಲಿ ನೀವು ಎಲ್ಲವನ್ನು ಬೇಕಾದ್ರೆ ದುಬಾರಿ ಮಾಡಿ ಇಟ್ಬಿಡಿ. ಈ ವಿಧಾನಸೌಧ ಕಟ್ಟಿದ್ದು ಆಯ ಇದೆಯಲ್ಲ, ಅದರಲ್ಲಿ ಪಾಪ ಕೆಂಗಲ್ ಹನುಮಂತನವರು ಶ್ರಮಪಟ್ಟು ಕಟ್ಟಿದ್ರು. ಅದು ನಮ್ಮ ರಾಜ್ಯದ ಒಂದು ಶಕ್ತಿ ಕೇಂದ್ರ. ಅದು ಅಲ್ಲಿ ಮೇಲ್ಗಡೆ ಏನು ಬರೆದಿದ್ದಾರೆ ಅಂದರೆ, ಸರಕಾರದ ಕೆಲಸ ದೇವರ ಕೆಲಸ ಅಂತ. ಅಲ್ಲಿ ಏನು ಬರೆದಿದ್ದಾರೆ ದೊಡ್ಡದಾಗಿ, ಸರ್ಕಾರದ ಕೆಲಸ ದೇವರ ಕೆಲಸ, ದೇವ್ರು ಮಾಡ್ಕೊಳ್ತಾನೆ ಬಿಡು ಅಂತ. ಅಷ್ಟೇ. ನಾವ್ಯಾಕೆ ಮಾಡ್ಬೇಕು? ನೀವು ಎಷ್ಟು ಬೇಕಾದ್ರೆ ಕೆಟ್ಟದ್ದು ಮಾಡ್ಕೊಂಡು ಬನ್ನಿ, ಜನ ಸಹಿಸ್ಕೋತಾರೆ. ಒಳ್ಳೇದನ್ನ ಮಾಡಿದ್ರೆ ಸಹಿಸಲ್ಲ. ಇವಾಗ ನೀವು ಒಂದು ಕಡೆ ಫಂಕ್ಷನಲ್ಲಿ ಒಳ್ಳೆ ಶುದ್ಧವಾದ ಕುಡಿಯೋ ನೀರಿಡಿ, ಒಂದು ಒಳ್ಳೆ ಮಜ್ಜಿಗೆ ಇಡಿ, ಅದೇ ನೀವು ಆಲ್ಕೋಹಾಲ್ ಇಡಿ, ಯಾವುದ್ರಲ್ಲಿ ಕ್ಯೂ ಇರ್ತಾರೆ ನೋಡಿ, ಗೊತ್ತಲ್ವ ಅದು ವಿಷ ಅಂತ. ಮತ್ತೆ ಯಾಕೆ ಅಲ್ಲಿಗೆ ಹೋಗ್ತಾರೆ? ಭೂಮಿಯನ್ನು ಮಾತ್ರ ಯಾರು ದಯಮಾಡಿ ಕೆಡಿಸ್ಬೇಡಿ. ಯಾಕೆಂದರೆ ಭೂಮಿಗೆ ನಾವು ಹಾಕಬಾರದ ವಿಷಯಗಳನ್ನೆಲ್ಲ ಹಾಕಿ, ಇವತ್ತು ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ 30% ಲ್ಯಾಂಡು ಕೃಷಿಗೆ ಯೋಗ್ಯವೇ ಅಲ್ಲ ಅಂತ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಭೌಗೋಳಿಕ ಇದರಿಂದ ನಾವು ಎಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದೀವಿ, ಅಷ್ಟರಲ್ಲಿ 30% ಭೂಮಿ ಇವತ್ತು ಬಂಜರಾಗಿ ನೀವು ಏನು ಗೊಬ್ಬರ ಸುರಿದ್ರೂ ಅದು ಬರ್ತಾ ಇಲ್ಲ. ನಾವೇ ಮಾಡಿದ್ದು ಅಂತ ಹೇಳಿದ್ರೆ ಏನಾಯ್ತು ಅಂದರೆ, ಹಸಿರು ಕ್ರಾಂತಿಯ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರಲ್ಲ, 1965ರಲ್ಲಿ ಗ್ರೀನ್ ರೆವಲ್ಯೂಷನ್ ನಮ್ಮ ಭಾರತ ದೇಶಕ್ಕೆ ಬಂದಿದ್ದು. ಆವಾಗ ನಮ್ಮ ದೇಶದಲ್ಲಿ ಎಲ್ಲರೂ ಹೇಳ್ತಾರೆ ಆಹಾರದ ಅಭಾವ ಇತ್ತು. ಹೌದು, ಒಪ್ಕೊಳ್ತೀವಿ, ಆಹಾರದ ಅಭಾವ ಇತ್ತು. ಆದರೆ ಆಹಾರವನ್ನು ಹೇಗೆ ತಿನ್ನಬೇಕು ಅಂತ ನಾವು ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮ ಜನರಿಗೆ ಆಹಾರವನ್ನು ಹೇಗೆ ತಿನ್ನಬೇಕು ಅಂತ ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ಭಾರತ ವಿಶ್ವಕ್ಕೆ ಯೋಗವನ್ನು ಕೊಟ್ಟಿದೆ. ಮತ್ತು ಅದೇ ರೀತಿ ನಮ್ಮ ಆಹಾರ ಪದ್ಧತಿಯನ್ನು ತುಂಬ ವ್ಯವಸ್ಥಿತವಾದ ಆಹಾರ ಪದ್ಧತಿ ನಮ್ಮಲ್ಲಿ ನೋಡಿ. ಉಪವಾಸದ ಪದ್ಧತಿ ನಮ್ಮ ಭಾರತ ದೇಶದಲ್ಲೇ ಇದ್ದಿದ್ದು. ಏಕಾದಶಿಗೆ ಎಲ್ಲರೂ ಉಪವಾಸ ಮಾಡ್ತಾರಾ? ಅದನ್ನ ಈಗ ಮೊನ್ನೆ 2002ರಲ್ಲಿ ಯಾರೋ ಒಬ್ಬ ಜಪಾನ್ನಲ್ಲಿ ಅದನ್ನು ಸಂಶೋಧನೆ ಮಾಡಿದ್ದಕ್ಕೆ ಅವನಿಗೆ ನೋಬೆಲ್ ಪಾರಿತೋಷಕ ಕೊಟ್ಟಿದ್ದಾರೆ. ಆದರೆ ನಮ್ಮ ಪೂರ್ವಿಕರು 15 ದಿನಕ್ಕೊಂದ್ಸಲ ಉಪವಾಸ ಮಾಡ್ತಾಯಿದ್ರು. ಮತ್ತು ನಮ್ಮಲ್ಲಿ ಎಲ್ಲದರಲ್ಲೂ ಹೇಳಿದ್ದಾರೆ. ಆಗಿನ ಕಾಲದಲ್ಲಿ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಹಸಿ ಬೇಡ, ಅತಿ ಬಿಸಿ ಬೇಡ, ಹಸಿಯದೇ ಉಣ್ಣಬೇಡ, ಹಸಿದು ಉಣ್ಣದಿರಬೇಡ. ನೋಡಿ, ಹಸಿಯದೇ ಉಣ್ಣಬೇಡ ಅಂದಮೇಲೆ ಅದಕ್ಕಿಂತ ದೊಡ್ಡ ಮಾತ್ರೆನೇ ಇಲ್ಲ. ಯಾರೊಬ್ಬ ಮೊನ್ನೆ ನನ್ನ ಸ್ನೇಹಿತ ಹೇಳ್ತಾ ಇದ್ದ, ಯಾರೋ ತುಂಬ ದಪ್ಪಾಗಿದ್ದಾರೆ, ಅವರು ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೆ ಯಾವ ಯೋಗ ಮಾಡಬೇಕು ಅಂತ. ಅವನು ಹೇಳ್ದ, ಒಂದೇ ಒಂದು ಯೋಗ ಮಾಡಬೇಕು ಅಂತ. ದೇಹದ ತೂಕವನ್ನು ಕಡಿಮೆ ಮಾಡಬೇಕಾದ್ರೆ ನೀವು ಒಂದೇ ಒಂದು ಯೋಗ ಮಾಡಿದ್ರೆ ನಿಮ್ಮ ದೇಹದ ತೂಕ ಆಟೋಮೆಟಿಕ್ ಸರಿಯಾಗ್ತದೆ. ಆಗ ಅವನು ಆಶ್ಚರ್ಯದಲ್ಲಿ ಕೇಳ್ತಾನೆ, ಒಂದೇ ಒಂದು ಯೋಗದಿಂದ ನಮ್ಮ ದೇಹದ ತೂಕ ಕಡಿಮೆ ಆಗ್ತದ? ಹೌದು. ಅದು ಯಾವಾಗ ಮಾಡಬೇಕು ಅಂತ ಕೇಳ್ತಾನೆ. ಯಾವಾಗ ಮಾಡಬೇಕಂದ್ರೆ, ಯಾರಾದರೂ ನಿಮ್ಮ ಮುಂದೆ ತಿಂಡಿ ತಂದು ಇಟ್ಟಾಗ ಹೀಗೆ ಅನ್ಬೇಕಂತೆ, ಆಗ ನಿಮ್ಮ ದೇಹದ ತೂಕ ತಾನಾಗೆ ಕಡಿಮೆ ಆಗ್ತದೆ. ನಾವು ಯಾರೋ ಕೊಟ್ಟರು ಅಂತೇಳಿ ಆವಾಗವಾಗ ಪದೇ ತಿಂತಾಯಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕೆಡಿಸ್ಕೊಳ್ತಾ ಇದ್ದೀವಿ. ಭೂಮಿಗೆ ವಿಪರೀತ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಹಾಕಿ ಮೊನ್ನೆ ನೋಡ್ತಾ ಇದ್ದೀನಿ ನಾನು, ಯಾವುದೋ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡಿದ್ರೆ ಅದೇನೋ ಒಂದು ಪೌಡರ್ ಬಿಸಾಕೋದು, ದೊಡ್ಡ ಮರನ ಕೆಡಗೋದು. ಇದಕ್ಕೆಲ್ಲ ಯಾಕೆ ಪರ್ಮಿಷನ್ ಕೊಡ್ತಾರೆ? ಅಲ್ಲ ನೋಡಿ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದ್ಬಿಟ್ಟು. ಯಾವುದ್ಯಾವುದೋ ಒಂದನ್ನ ಬಿಸಾಕೋದು, ಆ ಪೌಡರ್ನ ಬಿಸಾಕ್ಬಿಟ್ಟು ದೊಡ್ಡ ಮರನ ಬಿದ್ದೋಗ್ತು ಅಂತೇಳಿ ಪ್ರತಿ ಒಂದಲ್ಲ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ನಾಳೆಗೆ ಯಾರೋ ಒಬ್ಬ ಆಗದೇ ಇರೋನು ಒಬ್ಬನ ತೋಟದಲ್ಲಿ ಗಿಡಗಳಿಗೆ ಬಿಸಾಕ್ಬಿಡ್ತಾನಪ್ಪ, ಆಗ ಅದು ನಾಶ ಆಯ್ತಲ್ವ. ಈಗ ರಸ್ತೆ ಪಕ್ಕದಲ್ಲಿ ಮರ ತೆಗಿಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವ್ರದ್ದು ಪರ್ಮಿಷನ್ ಕೇಳಬೇಕು. ಇವರು ಆ ಪೌಡ್ರನ್ನ ತಂದು ಹಾಕ್ಬಿಟ್ರೆ ಮರ ಒಣಗೋಯ್ತು ಅಂದರೆ ಯಾರು ಕೇಳ್ತಾರೆ? ಇಂಥದ್ದನ್ನೆಲ್ಲ ಯಾಕೆ ಅಲೋ ಮಾಡ್ತಾಯಿದ್ದಾರೆ? ಅದರಿಂದ ಸರ್ಕಾರ ಯಾವ ವಿಚಾರದಲ್ಲೂ ಲೂಟ್ ಮಾಡ್ತೀನಿ ಪರವಾಗಿಲ್ಲ, ಆಹಾರ ಬೆಳೆಯುವಾಗ ಜನರು ಬಳಸ್ತಾರಂಥ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರದಲ್ಲಿ ನೀವು ಜೂಜಾಡಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ, ಅದು ಒಳ್ಳೆಯದಲ್ಲ. ಮತ್ತು ಇವತ್ತೇನಾಗಿದೆ ಅಂದರೆ ನಮ್ಮಲ್ಲಿ ಆಹಾರ ತುಂಬ ಇದೆ ಆಹಾರ, ವಿಪರೀತ ಆಹಾರ ಇದೆ ಭಾರತ ದೇಶದಲ್ಲಿ. ಅದು ಆಹಾರದ ಗುಣಮಟ್ಟ ಇಲ್ಲ, ಅಂದರೆ ಅದು ಬೇಕಾಗಿರೋ ಪೋಷಕಾಂಶಗಳಿಲ್ಲ. ಈಗ ಮೊದಲು ಏನು ಹೇಳ್ತಾಯಿದ್ರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಒಂದು ಆ್ಯಪಲನ್ನು ತಿಂದರೆ ವೈದ್ಯರಿಂದ ದೂರ ಇರಿ, ಒಂದು ಆ್ಯಪಲ್ ತಿಂದರೆ ವೈದ್ಯರಿಂದ ದೂರ ಇರಿ ಅಂತ.
ಅದೇ ಈಗ 1970ರಲ್ಲಿ ಅದೇ ಆ್ಯಪಲನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಹೇಳ್ತಾರೆ 12 ಆ್ಯಪಲ್ ತಿನ್ನಬೇಕಂತೆ. ನೋಡಿ, ಹಸಿರು ಕ್ರಾಂತಿ ಬಂದಿದ್ದು 65ರಲ್ಲಿ. ಅಲ್ಲಿಂದ ಈಚೆ ನಾವು ಫರ್ಟಿಲೈಸರ್ ಕೆಮಿಕಲ್ ಬಳಸಿ ನಮ್ಮ ಆಹಾರವನ್ನು ಯಾವ ಮಟ್ಟಕ್ಕೆ ಕೆಡಿಸಿದ್ದೀವಿ ಅಂತ. ಅದು ಮೊನ್ನೆ ಪುನಃ 2000ನಲ್ಲಿ ಅದನ್ನು ಇದು ಮಾಡುವಾಗ 47 ಆ್ಯಪಲ್ಗೆ ಬಂದಿದೆ. 47 ಆ್ಯಪಲ್ ತಿನ್ನೋಕೆ ಎಲ್ಲಿದೆ ಅವನಿಗೆ ಜಾಗ? ಅಂದರೆ ಆಹಾರ ಇದೆ, ಆಹಾರದಲ್ಲಿರಬೇಕಾಗಿರೋಂಥ ಪೋಷಕಾಂಶಗಳಿಲ್ಲ. ಅದರಿಂದ ಗುಣಮಟ್ಟನೂ ಇಲ್ಲ, ಪೋಷಕಾಂಶ ಇಲ್ಲ ಅದರಲ್ಲಿ. ಮತ್ತು ಈಗ ನೋಡಿ, ಒಂದೊಂದು ಹಣ್ಣನ್ನು ತಂದು ಇಟ್ಟರೆ ನೀವು ನೋಡಿ, ಅಂಗಡಿಯಲ್ಲಿರೋ ಹಣ್ಣು ಹಂಗೇ ಇರುತ್ತೆ. ನಿಮ್ಮ ಮನೆಗೆ ತಂದು 2 ದಿನದಲ್ಲಿ ಹಣ್ಣು ಹೆಂಗೆ ಕೆಟ್ಟೋಗುತ್ತೆ? ಆವಾಗ ನಮ್ಮ ಹಳ್ಳಿ ಜನರಿಗೆ ಬೇಕಾಗಿರೋದು ಏನಂದರೆ, ರೈತರನ್ನ ತಗೊಂಡ್ರೆ ಅವನು ಬೆಳೆದಿರೋ ವಸ್ತುವಿಗೆ ಯೋಗ್ಯವಾದ ಬೆಲೆ. ನೀವೇನು ಎಕ್ಸ್ಟ್ರಾ ಕೊಡಬೇಡಪ್ಪ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಮೊದಲು, ನಮ್ಮ ಪ್ರಶಾಂತ್ ಜಯರಾಮ್ನ ಭೇಟಿ ಮಾಡಿ, ನಮ್ಮ ಹೆಗ್ಗೋಡಿಪುರ ಶಿವಕುಮಾರ್ನ ಭೇಟಿ ಮಾಡಿ, ಹೊನ್ನೂರು ಪ್ರಕಾಶ್ ಅವ್ರನ್ನ ಭೇಟಿ ಮಾಡಿ. ಯಾಕೆಂದರೆ ಅವರೆಲ್ಲ ಒಂದು ನಮ್ಮ ಕೃಷಿ ಕ್ಷೇತ್ರಕ್ಕೆ ಮುತ್ತಿನಂಥ ವ್ಯಕ್ತಿಗಳವರೆಲ್ಲ. ಪ್ರಶಾಂತ್ ಜಯರಾಮ್ದು ಅನುಭವ ಇದೆಯಲ್ಲ, ಜಸ್ಟ್ 1 ವರ್ಷ ನಮ್ಮ ಪ್ರಶಾಂತ್ ಜಯರಾಮ್ ಕೃಷಿ ಸಚಿವರಿಗೆ ಅದು ಸ್ವಲ್ಪ ಸಲಹೆ ಕೊಟ್ಟು ಸಾಕು. ಈ ಥರ ಅವ್ರು ಹೇಳಿದ ಪಾಯಿಂಟು ಕಾರ್ಯರೂಪ ಬಂದು ಸಾಕು. ಅದೇ ರೀತಿ ನಮ್ಮ ಹೆಗ್ಗೋಡಿಪುರ ಶಿವಕುಮಾರು ಅಷ್ಟೇ, ಅವರು ಅದ್ಭುತವಾದ ವ್ಯಕ್ತಿ. ಅವ್ರಿಗಿರೋ ನಾಲೇಜು ನೀವೊಂದು 100 ಜನ ಕೃಷಿ ಅಧಿಕಾರಿಗಳಿಗೆ ಏನು ನಾಲೇಜ್ ಇದೆ ಅದು ಒಬ್ಬ ಶಿವಕುಮಾರ್ ಹತ್ರ ಇದೆ. ಆಮೇಲೆ ನಮ್ದು ಇಲ್ಲಿ ಏನು ನಾವು ಬೆಳಿತೀವಲ್ವ, ಅದು ಯಾವುದನ್ನು ನಾವು ಮಾರಲ್ಲ, ಅದನ್ನೆಲ್ಲ ವ್ಯಾಲ್ಯೂ ಆ್ಯಡೆಡ್ ಮಾಡ್ತೀವಿ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನೀವು ಕೃಷಿಗೆ ಬರೋದು ದೊಡ್ಡದಲ್ಲ. ಕೃಷಿಗೆ ನೀವು ಬಂದು ನೀವು ಬೆಳೆದಿದ್ದನ್ನ ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಕೃಷಿ ಲಾಭ. ನೀವು ನೇರವಾಗಿ ಮಾರಿ ಮತ್ತು ಆಳುಗಳು ಮಾಡ್ತಾರೆ, ನಾನು ಕೂತ್ಕೊಳ್ತೀನಿ ಅಂದರೆ ಕೃಷಿ ಆಗಲ್ಲ. ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು. ಮತ್ತು ನೀವು ಇವತ್ತೆಲ್ಲರೂ ನೇರವಾಗಿ ಕೃಷಿಗೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮೊದಲು ವಿರೋಧ ಸ್ಟಾರ್ಟ್ ಆಗ್ತದೆ. 100ಕ್ಕೆ 100 ಮೊದಲು ನಮಗೆ ಶತ್ರುಗಳು ಮನೆಯಲ್ಲಿ ಸೃಷ್ಟಿ ಆಗ್ತಾರೆ. ಆಮೇಲೆ ಪತ್ನಿಯಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಪತ್ನಿ ಸುಮ್ಮನೆ ಇದ್ರೂ ಅವ್ರ ನೆಂಟರುಗಳಿಂದ ಸ್ಟಾರ್ಟ್ ಆಗ್ತದೆ. ಏನಮ್ಮ ನಿನ್ನನ್ನು ಇಂಜಿನಿಯರಿಂಗ್ ಅಂತ ಮದುವೆ ಮಾಡಿಕೊಟ್ಟು ನಿನ್ನ ಯಜಮಾನ್ರು ಇವತ್ತೇನೋ ಗದ್ದೆ ಒಳಗೆ ಬರ್ತಾರಂತೆ, ಏನು ರೀ ಅಳಿಯಂದರೆ ಏನಾಗಿದೆ ನಿಮಗೆ? ನಮಗೆ ಇಲ್ಲಿ ಸಾಕಾಗಿದೆ ಅಂತ ಇದ್ದಾರೆ ಸ್ಟಾರ್ಟ್ ಮಾಡಿದೆ. ಅದು ನನ್ನ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ನನಗೆ ಹೇಳ್ಕೊಟ್ಟಿದ್ದು, ನಿನ್ನ ಯೋಜನೆಗಳನ್ನು, ನಿನ್ನ ಪ್ಲ್ಯಾನ್ಗಳನ್ನು ನೀನು ಜನರಿಗೆ ಹೇಳಿದಾಗ ಅವರು ಅದನ್ನು ಕೇಳಿಸ್ಕೊಂಡು ನಿನ್ನನ್ನು ಹುಚ್ಚ ಅನ್ನಬೇಕು. ಇವನಿಗೆ ಹುಚ್ಚು ಹಿಡಿದಿದೆ ಅಂತ. ಅದೆಲ್ಲ ಯಶಸ್ವಿ ಆದಮೇಲೆ ಆಟೋಮೆಟಿಕ್ ಅವರು ಹುಚ್ಚರಾಗ್ಬಿಡ್ತಾರೆ. ನೀನು ಚಿಂತೆ ಮಾಡಬೇಡ. ಮತ್ತು ನನಗೊಂದೇನು ಗೊತ್ತಾ, ನಮ್ಮ ಇದು ವಿಲೇಜಲ್ಲಿ ಇಲ್ಲ ಒಂದು 5 ಕಿಲೋಮೀಟರ್ ಸುತ್ತ ಒಬ್ಬ ರೈತನೂ ಇದುವರೆಗೂ ತೋಟಕ್ಕೆ ಬಂದಿಲ್ಲ. ಸಾವಿರಾರು ಕಿಲೋಮೀಟ್ರಿಂದ ವಿದೇಶದಿಂದ ಕ್ಲಾಸ್ ಇರೋ ಡೇಟ್ ತಿಳ್ಕೊಂಡು ಬಂದು ಇಲ್ಲಿ ಕ್ಲಾಸ್ಗೆ ಅಟೆಂಡ್ ಆಗಿರೋರು ಇದ್ದಾರೆ ವಿದೇಶದಿಂದ. ಆದರೆ ನಮ್ಮ ಇಲ್ಲಿ 5 ಕಿಲೋಮೀಟ್ರ್ ಸುತ್ತ ಯಾರೂ ಬರೋಲ್ಲ. ಯಾಕೆಂದರೆ ಏನು ಅವ್ನು ಕಾಡು ಬೆಳೆಸ್ಕೊಂಡಿದ್ದಾನೆ, ಅಲ್ಲಿ ಏನಿದೆ ಅವನಿಗೆ? ಏನು ರಾಗಿ ಬೆಳಿತಾನ, ಜೋಳ ಬೆಳಿತಾನ, ಇಲ್ಲ ಒಂದು ಬಾಳೆಹಣ್ಣು ಏನು ಯಾರೋ ಹೋಗ್ತಾರೆ. ಅದಕ್ಕೆ ತುಂಬ ಜನರಿಗೆ ಹೇಳ್ತೀನಿ, ಇಲ್ಲಿ ಬಂದವ್ರಿಗೆ ಯಾರಿಗೂ ಎಲ್ಲಿ ಹೋಗಿದ್ರಿ ಅಂದರೆ ಅಲ್ಲಿ ತಮ್ಮನ ತೋಟಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಡಿ. ಯಾಕೆಂತ ಹೇಳಿದ್ರೆ ಈಗ ಯಾರಾದರೂ ನಿಮ್ಮ ಅನ್ಸಲ್ಲಿ ಇರೋನ ನೋಡೋಕೆ ಯಾರು ಹೋಗ್ತಾರೆ? ನಿಮ್ಮನ್ನು ಹುಚ್ಚಿರು ಅಂತಾರೆ, ನಿಮ್ಮನ್ನು ಹುಚ್ಚಿರು ಅಂದ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಕೈ ತೋರಿಸಲು ಹಂಗೆ ನೆಟ್ಟಿಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದ್ಮೇಲೆ ಮಾತಾಡಿ, ಪರವಾಗಿಲ್ಲ. ಎಷ್ಟೋ ಜನ ಈಗ ನಮ್ಮ ಊರಿಗೆ ಬಂದು ಎಲ್ಲಿ ಗೋಶಾಲೆ ಐತಿ ಅಂದರೆ, ಗೋಶಾಲೆನಾ ಪಿಂಜಾಪುರ್ಗೆ ಹೋಗಿ ಅಂತಾರೆ. ಆಮೇಲೆ ತಮ್ಮ ಅಂದರೆ ಅಲ್ಲಿ ಇನ್ನೊಂದು 2-3 ಜನ ತಮ್ಮ ಇದ್ದಾರೆ, ಅವ್ರು ತೋರಿಸ್ಬಿಡ್ತಾರೆ.